ನಮಸ್ತೆ ಕರ್ನಾಟಕ. ರೂಮಿಗೆ ಬಂದವನು ನೋಡ್ದ ಆರೋಹಿ ಮೆಲ್ಲ ಎದ್ದು ಕುಳಿತಳು. ಅವಳ ಪಕ್ಕ ಕುಳಿತವನು ರಾತ್ರಿನೂ ಕೂಡ ತಿಂದಿಲ್ಲ. ಈಗ ತಿಂಡಿ ಏನಾದರೂ ತಿನ್ನು, ಮಾತ್ರೆ ತಿನ್ನಬೇಕು ಅಂದ. ಅವನೇ ತುತ್ತು ಮಾಡಿ ಕೊಡಲು ಕೈಯನ್ನು ತಳ್ಳಿದ್ಲು. ಮತ್ತೆ ಪ್ರೀತಿಯಿಂದ ತುತ್ತು ಮಾಡಿ ಕೊಟ್ಟ. ಮತ್ತೆ ತಳ್ಳಿದ್ಲು. ಅರೋ ತಿನ್ನಮ್ಮ ಎಂದು ಕಣ್ಣು ತುಂಬಿಕೊಂಡು ಕೇಳಿದವನ್ನ ನೋಡುತ್ತಾ ತುತ್ತು ಕೊಟ್ಟವನ ಕಾಯಿಸದೆ ಕೈಯಿಂದಲೇ ತಿಂದಳು. ಹೊಟ್ಟೆ ಹಸಿವಿಗೆ ಪೂರ್ತಿ ತಿಂದವಳಿಗೆ ನೀರು ಕೊಟ್ಟು ಮಾತ್ರೆ ಕೊಟ್ಟಿದ್ದ. ಅವಳ ಬಾಯನ್ನು ಒರೆಸಲು ಹೋದವನ ಕೈಯನ್ನು ನೋಡಿ ಭಯಬಿದ್ದ ಆರೋಹಿ ಹಿಂದೆ ಸರಿದ್ಲು. ಅರ್ಜುನ್ಗೆ ತಾನು ಮಾಡಿದ ತಪ್ಪೆ ಕಣ್ಮುಂದೆ ಬಂದಂತಿತ್ತು. ಅವಳಿಂದ ದೂರ ಸರಿದವನು ನೀನು ಮಲಗು ಎಂದು ಹೇಳಿ ಅವಳಿಗೆ ಬೆಡ್ಶೀಟ್ ಹೊದಿಸ್ದ. ಮನಸ್ಸಲ್ಲಿ ಕ್ಷಮಿಸು ಅರು ಎಂದಿದ್ದ. ಅವಳ ಹತ್ತಿರ ಮಾತಾಡಬೇಕು ಎಂದು ಯೋಚಿಸಿ ಮಾತು ಶುರು ಮಾಡಲು ಹೆಣಗಾಡದ. ಆರೋಹಿ ಕೂಡ ಅರ್ಜುನ್ ಬಳಿಯಲ್ಲಿ ಮಾತಾಡಬೇಕು, ಕ್ಷಮೆ ಕೇಳಬೇಕು ಎಂದು ರೀ ಎನ್ನಲು ಅವನ ಮೊಬೈಲ್ ಬಡ್ಕೊಂತಿಂತು. ಅದನ್ನು ನೋಡಿದವಳಿಗೆ ಅದೇ ನಂಬರ್ ಕಾಣಲು ಅರ್ಜುನ್ ಎದ್ದು ನಿಂತು ಸಂಜೆ ಬರುವೆ ಜೋಪಾನ ಎಂದು ತಕ್ಷಣ ಅಲ್ಲಿಂದ ಹೊರ ನಡೆದು ಆಡುವ ಮಾತನ್ನು ಆಡದೆ ಇನ್ನಷ್ಟು ಅಂತರ ಹೆಚ್ಚಾಗಲು ದಾರಿ ಮಾಡಿಕೊಟ್ಟು ತೋಟದ ಕಡೆ ಭಾರವಾದ ಮನಸ್ಸಲ್ಲಿ ಹೊರಟಿದ್ದ. ಅವಳ ಬಳಿಯಲ್ಲಿ ಮಾತನಾಡಲು ಆಗದೆ, ಅವಳನ್ನು ಬಿಟ್ಟಿರಲು ಆಗದೆ ಒದ್ದಾಡ್ತಿದ್ದ. ಆರೋಹಿ ಮತ್ತೆ ಅವನ ಮೊಬೈಲ್ನಲ್ಲಿ ಬಂದ ಕರೆ ಯಾವುದು ಎಂದು ತಲೆ ಕೆಡಿಸ್ಕೊಂಡು ಅವರಿಗೆ ತಾನಷ್ಟು ಬೇಡವಾದ್ನಾ ಎಂಬ ನಿರ್ಧಾರಕ್ಕೆ ಬಂದಳು. ಫೋನ್ ಬಂದ ನಂಬರ್ ನೋಡಿ ಮಾತಾಡ್ದವನು ಹೆಲೋ ಹೇಳು, ನಾನಿದ್ದೀನಿ ಅಳಬೇಡ ಕಣೆ, ದಯವಿಟ್ಟು ಅಳೋದು ನಿಲ್ಸಮ್ಮ. ಹ್ಞೂ ಬರ್ತೀನಿ ಸ್ವಾತಿ, ನೀನು ಹುಷಾರು, ಮದುವೆ ಮುಗಿಸಿ ಬೇಗ ಬರುವೆ, ನೀನು ಕರ್ಕೊಂಡು ಬರ್ತೀನಿ, ನನ್ನ ಮೇಲೆ ನಂಬಿಕೆ ಇಡು ಎಂದವನು ಫೋನ್ ಇಟ್ಟು ತೋಟದ ಕೆಲಸದ ಕಡೆ ಗಮನ ಕೊಟ್ಟ. ಸ್ವಾತಿ ಅರ್ಜುನ್ ಹತ್ರ ಮಾತಾಡಿ ಫೋನ್ ಇಟ್ಟವಳಿಗೆ ಅರ್ಜುನ್ ತನ್ನ ಕ್ಷಮಿಸಿ ಒಪ್ಕೊಂಡಿದ್ದಾನೆ ಎಂದು ತಪ್ಪಾಗಿ ತಿಳ್ಕೊಂಡ್ಳು. ಅರ್ಜುನ್ ಇದಾಗಲೇ ತಂಗಿ ಆರೋಹಿಯನ್ನು ಮದುವೆಯಾಗಿದ್ದಾನೆ ಎಂಬ ಸತ್ಯ ಅರಿಯದೆ ತನ್ನ ಫೋನ್ನಲ್ಲಿದ್ದ ಅವನ ಫೋಟೋಕ್ಕೆ ಮುತ್ತು ಕೊಟ್ಟವಳು ಅರ್ಜುನ್ ಬೇಗ ಬಾ, ನಾನಿನ್ನ ನೋಡಬೇಕು, ಮಾತಾಡಬೇಕು, ಮತ್ತೆ ಊರಿನವ್ರ ಮುಂದೆ ಮದುವೆ ಆಗಬೇಕು ಎಂದು ಬ್ಯಾಗ್ ತೆಗೆದುಕೊಂಡು ಆಸ್ಪತ್ರೆಗೆ ಹೊರಟಳು. ಬೆಳಿಗ್ಗೆ ಎದ್ದ ಶ್ವೇತಾ ಚಾಪೆ ಮೇಲೆ ಮಲಗಿದ್ದ ಗಂಡನನ್ನು ನೋಡಿದ್ಲು. ನೆಮ್ಮದಿಯಾಗಿ ಮಲಗಿದ್ದವನನ್ನು ನೋಡುತ್ತಾ ಕೃಷ್ಣ ಮತ್ತು ತನ್ನ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಂಡ್ಳು. ಅದೆಷ್ಟು ತನ್ನ ಕಾಳಜಿ ಮಾಡೋ ಕೃಷ್ಣ ನಿಜಕ್ಕೂ ಆಕೆಗೆ ಈಗ ದೇವರಾಗಿದ್ದ. ಎದೆ ಮೇಲೆ ಸದ್ದಿಲ್ಲದೆ ತೂಗ್ತಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು ಕಣ್ಣಿಗೊತ್ಕೊಂಡವಳು ಅವನ ಮೇಲೆ ಗೌರವ ಹೆಚ್ಚಾಗಿತ್ತು. ಮನಸ್ಸಲ್ಲಿ ಪ್ರೀತಿ ಚಿಗುರು ಮೂಡಿತ್ತು. ಒಮ್ಮೆ ನಕ್ಕವಳ ಮುಖ ತಲೆಯಲ್ಲಿ ಹಳೆಯ ನೆನಪುಗಳು ಬಂದು ಮತ್ತೆ ಬಾಡಿತು. ತನ್ನ ಹೊಟ್ಟೆ ನೋಡಿದವಳ ಕಣ್ಣು ಕೊಳವಾಗಿತ್ತು. ಕಾರಣ ಅಲ್ಲಿ ಬೇರೆಯವನ ಜೀವ ಬೆಳೀತಿತ್ತು. ಕೃಷ್ಣ ಮನಸ್ಸಲ್ಲಿ ತಾನಿರಲು ಸಾಧ್ಯವೇ ಇಲ್ಲ ಎಂದು ತಪ್ಪು ಭಾವಿಸಿ ಎದ್ದು ಸ್ನಾನ ಮಾಡಿ ರೂಮಿಗೆ ಬಂದಳು. ಕೃಷ್ಣ ಇನ್ನು ಮಲಗಿದ್ದು ನೋಡಿ ಎಬ್ಬಿಸದೆ ರೂಮಿನ ಬಾಗಿಲಾಕಿ ಬರೀ ಲಂಗ ರವಿಕೆಯಲ್ಲಿದ್ದವಳು ಅವನನ್ನು ಮೆಲ್ಲ ದಾಟಿ ಹೋಗುವಾಗ ಅವಳ ತಲೆ ಕೂದಲಿನ ನೀರು ಅವನ ಮೇಲೆ ಬಿದ್ದು ಎಚ್ಚರವಾಗಿತ್ತು. ಶ್ವೇತಾ ಬೀರುವಿನ ಬಾಗಿಲು ತೆಗೆದು ಸೀರೆ ಹುಡುಕಲು ಕೃಷ್ಣ ಕಣ್ಬಿಟ್ಟಿದ್ದ. ಅವಳನ್ನು ಹಾಗೆ ಮೊದಲ ಬಾರಿ ನೋಡಿದ ಅವನು ಕಣ್ಣು ಮುಚ್ಚಿದ್ರು ಮತ್ತೆ ಅವಳೇ ಕಾಡ್ತಿದ್ಲು. ಎದ್ದು ಹೊರಗೆ ಹೋಗೋಣ ಎಂದು ಎದ್ದು ನಿಂತವನ ನೋಡದೆ ಶ್ವೇತಾ ಹಿಂದೆ ಸರಿದು ಎಡವಿ ಅವನ ಮೇಲೆ ಬಿದ್ದವಳನ್ನು ಬಾಚಿ ತಬ್ದ. ಹಾಸಿಗೆ ಮೇಲೆ ಇಬ್ಬರು ಸೇರಿ ಬಿದ್ದರು. ಒಂದು ಕ್ಷಣ ಅವಳ ಅದ್ಭುತ ಸೌಂದರ್ಯಕ್ಕೆ ಮಾರು ಹೋಗ್ತಿದ್ದ ಕೃಷ್ಣ ಶ್ವೇತಾಳ ಮುಖದ ಮೇಲೆ ಬಿದ್ದಿದ್ದ ಹಸಿ ಕೂದಲನ್ನು ಕಿವಿ ಹಿಂದೆ ಸಿಕ್ಕಿಸ್ದ. ಅವನ ಶ್ಯಾಮ ವರ್ಣವನ್ನು ನೋಡಿ ಸೆಳೆತಕ್ಕೆ ಸಿಕ್ಕ ಹಾಗೆ ಅವಳನ್ನು ಬಿಡದೆ ಗಟ್ಟಿಯಾಗಿ ಅಪ್ಪಿದ್ದ ಕಟ್ಟುಮಸ್ತಾದ ಕೃಷ್ಣನ ತೋಳುಗಳನ್ನು ನೋಡುತ್ತಾ ನಾಚಿ ಕೆಂಪಾದ್ಲು. ಅವಳ ಭುಜದ ಮೇಲೆ ಅವಳ ಉದ್ದವಾದ ಕೂದಲುಗಳಿಂದ ತೊಟ್ಟಿಕ್ತಿದ್ದ ನೀರಿನ ಹನಿಗಳನ್ನು ನೋಡಿದವನು ಅವಳ ಭುಜಕ್ಕೆ ಮೆಲ್ಲ ತುಟಿಯನ್ನು ಸೋಕಿಸಿದ್ದ. ನೀರಿನ ಹನಿಗಳನ್ನು ತನ್ನ ಒರಟು ತುಟಿಗಳಿಂದಲೇ ಒರೆಸುತ್ತಾ ಅವಳ ಎದೆಯಲ್ಲಿ ಮುಖ ಊರಿದವನಿಗೆ ಈಗಷ್ಟೇ ಮಿಂದು ಬಂದವಳ ಮೈಯ ಕಮಲು ಅವನನ್ನು ಮೋಡಿಗೆ ಒಳಮಾಡಿತ್ತು. ಅವಳು ಮಾಯೆಗೆ ಒಳಗಾದಂತೆ ಅವನನ್ನು ಅಪ್ಪುತ್ತಾ ಕಣ್ಮುಚ್ಚಿದ್ಲು.
ಅವಳನ್ನು ಹಾಸಿಗೆ ಒರಗಿಸಿದ ಕೃಷ್ಣ ಅವಳ ಉಸಿರಾಟದ ಏರುಪೇರನ್ನು ಗಮನಿಸಿದ. ಭಯಕ್ಕೆ ತುಟಿಕಚ್ಚಿ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡ್ತಿದ್ದವಳ ಕುತ್ತಿಗೆಯಲ್ಲಿ ಮುಖವುರಿ ಮುದ್ದು ಮಾಡುತ್ತಾ ಅದರ್ತಿದ್ದ ಕೆಂಪು ತುಟಿಗೆ ಬಾಗುತ್ತಾ ಅವಳ ಹೊಟ್ಟೆಯನ್ನು ಸ್ಪರ್ಶಿಸಲು ಕೃಷ್ಣ ವಾಸ್ತವಕ್ಕೆ ಬಂದಿದ್ದ. ಪಾಪು ಎಂದು ಮನಸ್ಸಲ್ಲೇ ಬರಲು ಅವಳಿಂದ ದೂರ ಸರಿದು ಕುಳಿತ. ಅವನು ಹೀಗೆ ತನ್ನಿಂದ ತಕ್ಷಣ ದೂರ ಆದವನನ್ನು ನೋಡುತ್ತಾ ಶ್ವೇತಾ ಮೆಲ್ಲ ಎದ್ದು ಅಳುತ್ತಾ, ಕೃಷ್ಣ, ನಂಗೊತ್ತು ನಿನ್ನನ್ನು ಮುಟ್ಟೋಕ್ಕೂ ಅಸಹ್ಯ ಪಡ್ತೀಯ ಅಲ್ವಾ ಎಂದವಳ ಮಾತಿಗೆ ಕೃಷ್ಣ ಅವಳನ್ನು ಅಪ್ಪಿ ಕಣ್ಣೀರನ್ನು ಒರೆಸ್ದ. ಇಲ್ಲ ಕಣೆ, ಹಾಗಿಲ್ಲ ಶ್ವೇತಾ, ಈಗ ಹೊಟ್ಟೆಯಲ್ಲಿ ಪಾಪು ಬೆಳೀತಾ ಇದೆ. ನೀನು ಆ ಗಂಗೆಯಷ್ಟೇ ಪವಿತ್ರ ಕಣೆ. ಇದಕ್ಕೆಲ್ಲ ಮುಂದೆ ಸಮಯ ಇದೆ. ಈಗ ಮಗು ಮತ್ತು ನಿನ್ನ ಆರೋಗ್ಯ ಮುಖ್ಯ ಎಂದವನ ಮಾತಿಗೆ ಅವನನ್ನು ನೋಡುತ್ತಾ, ನಿಜಾನ, ನನ್ನ ಕ್ಷಮಿಸ್ತೀಯ ಅಲ್ವಾ ಎಂದವಳ ಮಾತಿಗೆ ಹ್ಞೂ ಎಂದು ಹಣೆಯನ್ನು ಪ್ರೀತಿಯಿಂದ ಚುಂಬಿಸಿದ್ದ. ನಿನಗೆ ನಾನು ಒಪ್ಗೇನಾ ಶ್ವೇತಾ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳ್ದ. ನಾಚಿ ತಲೆ ತಗ್ಗಿಸಿದವಳು ಅವನ ವಿಶಾಲವಾದ ಎದೆಗೆ ಒರಗಿ, ಕ್ಷಮಿಸು ಕೃಷ್ಣ, ಚಿಕ್ಕದ್ರಲ್ಲಿ ನಿನ್ನ ತುಂಬ ಬೈತಿದ್ದೆ. ನಿನ್ನ ಹತ್ರ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಿದ್ದೆ. ಆದರೆ ನನ್ನ ಕಾಪಾಡ್ತಿದ್ದ ನಿನ್ನ ಸ್ನೇಹವನ್ನು ನಾನು ನೋಡಲೇ ಇಲ್ಲ. ಕ್ಷಮಿಸು ಎಂದು ತನ್ನ ಅಪ್ಪಿನ ಅರಿವಾದವಳು ಅವನ ಬಳಿ ಕ್ಷಮೆ ಕೇಳಿದ್ಲು. ಕೃಷ್ಣ ಅವಳ ಬೆನ್ನು ಸವರುತ್ತಾ, ಲೇ ಚಿನ್ನಮ್ಮ, ನೀನು ಕ್ಷಮೆ ಕೇಳೋ ತಪ್ಪು ಮಾಡಿಲ್ಲ ಕಣೆ. ಅದೆಲ್ಲ ಮರೆತು ಮುಂದೆ ಹೋಗೋಣ ಶ್ವೇತಾ. ಈಗ ಪಾಪು ಕಡೆ ಗಮನ ಕೊಡು ಎಂದು ಹೊಟ್ಟೆಯನ್ನು ಮುಟ್ಟಿದ. ಅವನಿಗೆ ತನ್ನ ಮಗು ಮತ್ತೆ ಸಿಕ್ಕಷ್ಟು ಖುಷಿಯಿಂದ ಅವಳ ಹೊಟ್ಟೆಗೆ ಚುಂಬಿಸಿದ. ಅವಳು ಅವನ ತಲೆಯ ಕೂದಲಲ್ಲಿ ಕೈ ಬೆಸೆದು ಕಣ್ಮುಚ್ಚಿ ಮಗುವಿನ ಇರುವನ್ನು ಅನುಭವಿಸಿದ್ಲು. ಅವನ ಮುತ್ತಿನ ಸ್ಪರ್ಶವನ್ನು ಹಿತವಾಗಿ ಮತ್ತಷ್ಟು ಬಯಸಿದ್ಲು. ಅವನು ಅವಳನ್ನು ನೋಡುತ್ತಾ, ಹಾಗಾದರೆ ನಮ್ಮ ಮದುವೆಗೆ ಸಿದ್ಧಾನಾ ಎಂದು ಶ್ವೇತಾಳನ್ನು ನೋಡಿ ಕೃಷ್ಣ ಕಣ್ಣು ಹೊಡೆದ. ಶ್ವೇತಾ ಅವನನ್ನು ಹಿತವಾಗಪ್ಪುತ್ತಾ, ಹ್ಞೂ, ಸಂಪೂರ್ಣ ಒಪ್ಪಿಗೆ ಎಂದ್ಲು. ಕೃಷ್ಣ ಅವಳಿಗೆ ಸೀರೆ ಉಡಲು ಹೇಳಿ ಟವಲ್ ತೆಗೆದುಕೊಂಡು ಸ್ನಾನಕ್ಕೋಗಿದ್ದ. ಶ್ವೇತಾ ನಾಚುತ್ತಾ ರಾಹುಲ್ನನ್ನು ಮರೆತು ತನ್ನ ಎದುರಿಗಿದ್ದ ದೇವರಂಥ ಗಂಡನ ಪ್ರೀತಿಗೆ ಸೋತಿದ್ಲು. ತಾನು ಮಾಡಿದ ತಪ್ಪುಗಳನ್ನು ಬಿಟ್ಟು ಅವನಿಗಾಗಿ ಮತ್ತು ಅಣ್ಣನ ಗೌರವಕ್ಕಾಗಿ ಸಂಸಾರವನ್ನು ಕಟ್ಟಿಕೊಳ್ಳೋ ಕನಸು ಹೊತ್ತು ಸೀರೆಯನ್ನು ಉಟ್ಟು ಹೊರಗೋಗಿ ದೇವರಿಗೆ ಕೈ ಮುಗಿದು ದೀಪವನ್ನು ಹಚ್ಚಿ ಹೊಸ ಬದುಕಿಗೆ ನಾಂದಿ ಹಾಡಿದ್ಲು. ಒಂದು ಜೋಡಿಯ ಹೊಸ ಬದುಕಿಗೆ ಮಾಂಗಲ್ಯ ಬಂಧನ ಬೆಸೆದರೆ ಇನ್ನೊಂದು ಜೋಡಿಯ ಬದುಕಲ್ಲಿ ಮಾಂಗಲ್ಯ ಬಂಧನ ಸಡಿಲವಾಗ್ತಿತ್ತು. ಸ್ವಾತಿ ಅರ್ಜುನ್ ಹತ್ರ ಮಾತಾಡಿ ಖುಷಿಯಿಂದ ತನ್ನ ಬ್ಯಾಗನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೊರಟ್ಲು. ದಾರಿ ಉದ್ದಕ್ಕೂ ಅರ್ಜುನ್ ಬಗ್ಗೆ ಯೋಚಿಸುತ್ತಾ ನಡೆದಿದ್ಲು. ಅರ್ಜುನ್ ತನ್ನನ್ನು ನೋಡು ಹೋದಾಗ ಮನಸ್ಫೂರ್ತಿಯಾಗಿ ಒಪ್ಪಿದ್ಲು. ಅವನ ಬಣ್ಣ, ಕಟ್ಟುಮಸ್ತಾದ ಗತ್ತು, ಆಸ್ತಿ, ಅಂತಸ್ತು ಎಲ್ಲವೂ ಅವಳ ಗಮನವನ್ನು ಸೆಳೆದಿತ್ತು. ಆದರೆ ಅಂದು ಅರ್ಜುನ್ ಓದಿಲ್ಲ ಎಂದು, ಹಳ್ಳಿಯ ಗುಗ್ಗು, ಹಾಗೆ ಹೀಗೆ ಎಂದು ಆಕೆ ಸ್ನೇಹಿತೆಯರು ಬ್ಯೂಟಿ ಪಾರ್ಲರ್ನಲ್ಲಿ ಅಣಕಿಸಿ ಕೇಳಿದಾಗ ತನ್ನ ಸ್ನೇಹಿತ ರಹೀಮನಿಗೆ ಹೇಳಿ ಮನೆಯಲ್ಲಿದ್ದ ಒಡವೆ ಎಲ್ಲವನ್ನ ತೆಗೆದುಕೊಂಡು ಮದುವೆ ಮುರಿದು ಚೆನ್ನೈಗೆ ಓಡಿ ಹೋಗಿದ್ಲು. ರಹೀಮ ಅವಳ ಅಸಹಾಯಕತೆಯನ್ನು ಉಪಯೋಗಿಸಿಕೊಂಡು ಅವಳ ಒಡವೆ, ದುಡ್ಡು ಎಲ್ಲವನ್ನ ಕದ್ದು ಅವಳೊಬ್ಬಳನ್ನೇ ಬಿಟ್ಟು ಹೊರಟು ಹೋಗಿದ್ದ. ಅವಳು ಅರ್ಜುನ್ಗೆ ಮಾಡಿದ ಮೋಸಕ್ಕೆ ಪ್ರತಿಯಾಗಿ ಅವಳಿಗೆ ಮೋಸವೇ ಆಗಿತ್ತು. ತನ್ನ ಮೊಬೈಲ್ ಸಿಮ್ ಕೂಡ ಚೇಂಜ್ ಮಾಡಿದ್ಲು. ಮನೆಗೆ ಕರೆ ಮಾಡಲು ಸ್ವಾತಿಗೆ ಭಯ ಆಗಿತ್ತು. ಸ್ನೇಹಿತರಿಗೆ ಮಾಡಲು ಯಾರೊಬ್ಬರು ಕೂಡ ಸಹಾಯ ಮಾಡಲಿಲ್ಲ. ಊರಿಗೆ ಮತ್ತೆ ಯಾವ ಮುಖ ಹೊತ್ತು ಹೋಗಲಿ ಎಂದು ಅಳುತ್ತಾ ಕುಳಿತವಳು ವಿಧಿಯಿಲ್ಲದೆ ಅರ್ಜುನ್ಗೆ ಕರೆ ಮಾಡಿದ್ಲು.
ಅರ್ಜುನ್ ತೋಟದ ಮನೆಯಲ್ಲಿ ಕೆಲಸ ಮಾಡುತ್ತಾ ಹ್ಞೂ ಯಾರು ಎನ್ನಲು ಸ್ವಾತಿ ಅಳುತ್ತಾ ಅರ್ಜುನ್ ಹತ್ರ ಎಲ್ಲವನ್ನ ತನ್ನ ತಪ್ಪಿಲ್ಲ ಎಂಬಂತೆ ಮರೆಮಾಚಿ ಹೇಳಿದ್ಲು. ಅರ್ಜುನ್ ಅವಳನ್ನು ಕ್ಷಮಿಸಿದ್ದ. ಊರಿಗೆ ಬಂದರೆ ಆ ರೀತಿ ಹುಡುಗನ ಜೊತೆ ಹೋದವಳು ಎಂದು ತಲೆ ಬೋಳಿಸಿ ಪಂಚಾಯಿತಿಯಲ್ಲಿ ನ್ಯಾಯ ತೀರ್ಪು ಮಾಡಿ ಊರಿನಿಂದ ಹೊರಗೆ ಇಡೋ ಪದ್ಧತಿ. ಹಾಗಾಗಿ ತನ್ನ ಹೆಂಡತಿ ಆರೋಹಿಯ ಅಕ್ಕ ಎನ್ನೋ ಕಾರಣಕ್ಕೆ ಅವರ ಮನೆಯ ಗೌರವಕ್ಕಾಗಿ ಒಬ್ಬ ಸ್ನೇಹಿತನಾಗಿ ಸಹಾಯ ಮಾಡ್ತಿದ್ದ. ದುಡ್ಡನ್ನು ಕಳಿಸ್ಕೊಟ್ಟಿದ್ದ. ಹಾಗೆ ಪರಿಚಯದ ಒಬ್ಬರಿಗೆ ಹೇಳಿ ಅವಳನ್ನು ಊಟಿಗೆ ಕಳಿಸಿದ್ದ. ಅಲ್ಲಿ ಆಶ್ರಮ ಸೇರಿದ್ದ ಸ್ವಾತಿ ಅಲ್ಲೇ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಆದರೆ ದಿನೇ ದಿನೇ ಒಂಟಿತನ ಕಾಡತೊಡಗಿತ್ತು. ಸುಖವಾಗಿ ಬೆಳೆದ ಸ್ವಾತಿಗೆ ಮೈಬಗ್ಸಿ ಆಶ್ರಮದಲ್ಲಿ ಕೆಲಸ ಮಾಡೋದು ಕಷ್ಟ ಆಗಿತ್ತು. ತನ್ನ ಊರಿನಲ್ಲಿರೋ ತಾಯಿ, ಅಜ್ಜಿ, ಅಜ್ಜ ಮತ್ತು ತಂಗಿಯನ್ನು ನೋಡಬೇಕು ಎಂದು ಅನಿಸ್ತಿತ್ತು. ಹಾಗಾಗಿ ಉಪಾಯ ಮಾಡಿದ ಸ್ವಾತಿ ಅರ್ಜುನ್ಗೆ ಅಳುತ್ತಾ ಮತ್ತೆ ಕರೆ ಮಾಡಿದ್ಲು. ತನಗಿಲ್ಲಿ ಹಿಂಸೆ ಆಗ್ತಿದೆ, ಕರ್ಕೊಂಡು ಹೋಗಿ ಎಂದು ಅವನನ್ನು ಮತ್ತೊಮ್ಮೆ ಒಪ್ಪಿಸಿ ಮದುವೆ ಆಗೋ ಯೋಚನೆ ಮಾಡಿದ್ಲು. ಅರ್ಜುನ್ನ ಮದುವೆ ಆದರೆ ಮತ್ತೆ ಜೀವನ ಖುಷಿಯಾಗಿ ಕಳಿಬೋದು ಎಂದು ಆಸೆಪಟ್ಲು. ಆದರೆ ಅಲ್ಲಿ ಅರ್ಜುನ್ ಆರೋಹಿ ಜೊತೆ ಸಂಸಾರ ಶುರು ಮಾಡಿದ್ದ. ಹಾಗೆ ಯೋಚಿಸುತ್ತಾ ಆಸ್ಪತ್ರೆಗೆ ಬಂದವಳು ಎಂದಿನಂತೆ ಆ ಪೇಷಂಟ್ನ ಹತ್ರ ಹೋಗಿದ್ಲು. ಅವನು ಆಕೆ ಬಂದು ಕರೆದದ್ದು ಕೇಳಿ ಮೆಲ್ಲ ಕಣ್ಬಿಟ್ಟು ಅವಳ ಹತ್ರ ನಗುತ್ತಾ ಮಾತಾಡ್ದ. ಸ್ವಾತಿ ಅವನಿಗೆ ತಿಂಡಿಯನ್ನು ತಿನ್ನಿಸುತ್ತಾ, ರಾಹುಲ್, ನಿಮ್ಮವರು ಅಂತ ಯಾರೂ ಇಲ್ವಾ? ಇನ್ನು ನಿಮಗೆ ಗುಣವಾದ ಮೇಲೆ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ವಾ ಎಂದವಳ ಮಾತಿಗೆ ರಾಹುಲ್ ಕಣ್ಣು ಒರೆಸ್ಕೊಂಡು, ನನ್ನವರು ಅಂತ ಯಾರೂ ಇಲ್ಲ ಸ್ವಾತಿ, ಇದ್ದದ್ದು ಒಬ್ಬರೇ, ಅದು ನನ್ನಮ್ಮ. ಅವರು ಕೂಡ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರು ಹೋದರು. ಇನ್ನು ಉಳಿದವನು ನಾನೊಬ್ಬ ಪಾಪಿ ಎಂದು ಕಣ್ಣೀರು ಹಾಕ್ತಿದ್ದವನ ಕಂಡ ಸ್ವಾತಿ ಅವನನ್ನು ಸಮಾಧಾನ ಮಾಡಿದ್ಲು. ಅವಳು ಅವನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಅನ್ನೋಷ್ಟರಲ್ಲಿ ಡಾಕ್ಟರ್ ಬಂದು ಅವನನ್ನು ಚೆಕ್ ಮಾಡಿ, ರಾಹುಲ್, ಈಗ ನೀವು ಪೂರ್ತಿ ಗುಣಮುಖ ಆಗಿದ್ದೀರಿ, ಇನ್ನು ನೀವು ಮನೆಗೆ ಹೋಗ್ಬೋದು ಎಂದರು. ರಾಹುಲ್ ಮುರಿದ ಕೈಯಲ್ಲೇ ಕಷ್ಟಪಟ್ಟು ಕೈ ಮುಗಿದು ಧನ್ಯವಾದ ತಿಳಿಸಿದ್ದ. ಆಗ ಡಾಕ್ಟರ್ ಅವನ ಕೈ ಹಿಡಿದು, ರಾಹುಲ್, ನಿಮಗೆ ಈ ರೀತಿ ಆದಾಗ ಕೂಡಲೇ ರಕ್ತ ಕೊಟ್ಟು ಜೀವ ಉಳಿಯುವಂತೆ ಮಾಡಿದ್ದು ಸ್ವಾತಿ. ಅಷ್ಟೇ ಅಲ್ಲ, ನಿಮ್ಮನ್ನಿಷ್ಟು ದಿನ ರಾತ್ರಿ ಹಗಲು ಚೆನ್ನಾಗಿ ನೋಡಿಕೊಂಡ ಸ್ವಾತಿಯವರಿಗೆ ಥ್ಯಾಂಕ್ಸ್ ಹೇಳಿ ಎಂದು ಅವನಿಗೆ ಮೆಡಿಸಿನ್ ಕೊಟ್ಟು ಹೊರ ನಡೆದಿದ್ರು. ಸ್ವಾತಿಗೆ ಮನ ತುಂಬಿ ಥ್ಯಾಂಕ್ಸ್ ಹೇಳಿದ ರಾಹುಲ್ ನಾಳೆ ಬೆಂಗಳೂರಿಗೆ ಹೊರಡೋದಾಗಿ ಹೇಳಿದ್ದ. ಹ್ಞೂ ಎಂದವಳು ಮತ್ತೇನು ಯೋಚಿಸಿ, ರಾಹುಲ್, ನನಗೊಂದು ಉಪಕಾರ ಮಾಡ್ತೀರಾ? ನನ್ನ ಮದುವೆ ಆಗೋರು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ನಿಮ್ಮ ಜೊತೆಯಲ್ಲೇ ಬೆಂಗಳೂರಲ್ಲಿ ಇರ್ಬೋದಾ ಎಂದು ಇಲ್ಲಿ ಕೆಲಸ ಮಾಡಲು ಕಷ್ಟವಾಗಿ ಕೇಳಿದ್ಲು. ಅವಳ ಉಪಕಾರಕ್ಕೆ ಪ್ರತ್ಯುಪಕಾರ ಅಂದ್ಕೊಂಡ ರಾಹುಲ್, ಖಂಡಿತ ಬರ್ಬೋದು, ನನ್ನದೇ ಸ್ವಂತ ಫ್ಲ್ಯಾಟ್ ಇದೆ, ಅಭ್ಯಂತರ ಇಲ್ಲ ಅಂದರೆ ಅಲ್ಲಿ ನೀವು ಉಳಿದುಕೊಳ್ಬೋದು ಎಂದವನ ಮಾತು ಕೇಳಿ ಸ್ವಾತಿ ಅರ್ಜುನ್ ಬೇಗ ಭೇಟಿಯಾಗ್ಬೋದು ಎಂಬ ಆಸೆಯಲ್ಲಿ ಹ್ಞೂ ಎಂದು ಒಪ್ಪಿದ್ಲು. ಅರ್ಜುನ್ ರಾಹುಲ್ನ ಫ್ರೆಂಡ್ ಅನ್ನೋದು ಈ ಮೋಸಗಾತಿಗೆ ತಿಳಿದಿಲ್ಲ. ಆದರೆ ಅವಳ ಮೋಸಕ್ಕೆ ಇನ್ನು ಆರೋಹಿ ಮತ್ತು ಅರ್ಜುನ್ ಜೀವನ ಹಾಳಾಗದೆ ಇದ್ರೆ ಸಾಕು. ರಾಹುಲ್ನ ಮೊಬೈಲ್ನಲ್ಲಿ ಶ್ವೇತಾಳ ಫೋಟೋ ನೋಡುತ್ತಾ, ಬೇಗ ಬರುವೆ, ಈ ಸಲ ಅರ್ಜುನ್ ಬಳಿ ಹೇಳಿ ನಿನ್ನ ಮದುವೆ ಆಗ್ತೀನಿ, ನಿನ್ನ ಜೊತೆ ಖುಷಿಯಾಗಿರುವೆ, ನನ್ನ ಕ್ಷಮಿಸು, ನಾನು ಮಾಡಿದ ತಪ್ಪಿಗೆ ಆ ದೇವರು ತಕ್ಕ ಶಿಕ್ಷೆ ಕೊಟ್ಟ. ಈ 2 ತಿಂಗಳು ನಾನು ನಿನಗೆ ಅದೆಷ್ಟು ನೋವು ಕೊಟ್ಟೆ, ನಿನ್ನಿಂದ ದೂರ ಆಗಲು ಕಾರಣವಾದವರು ನನಗೆ ಕರೆ ಮಾಡೋದು ನಿಲ್ಲಿಸಿದ್ದಾರೆ, ಇನ್ನು ನಮಗೆ ಯಾರ ಭಯ ಇಲ್ಲ ಎಂದು ಪ್ರೀತಿ ಕಣ್ಣುಗಳಿಂದ ಅವಳ ಫೋಟೋವನ್ನೇ ನೋಡುತ್ತಾ, ಇನ್ನು ಯಾರು ನಮ್ಮನ್ನು ದೂರ ಮಾಡಲು ಆಗೋದಿಲ್ಲ, ಅದೇನೇ ಆಗಲಿ ಶ್ವೇತಾ, ನೀನು ನನಗೆ ಬೇಕು, ಯಾರೇ ಬರಲಿ ನಾನು ನಿಂತು ಹೋರಾಡ್ತೀನಿ ಎಂದು ಯೋಚಿಸುತ್ತಾ ಅವಳನ್ನು ಮದುವೆ ಆಗೋ ಬಗ್ಗೆ ಯೋಚಿಸಿದ್ದ. ಆದರೆ ಇಲ್ಲಿ ಶ್ವೇತಾ ಹಳೆಯದೆಲ್ಲವನ್ನ ಮರೆತು ಕೃಷ್ಣನ ಜೊತೆಗೆ ಹಸೆಮಣೆಯನ್ನು ಏರೋದಕ್ಕೆ ಸಿದ್ಧವಾಗ್ತಿದ್ಲು. ಹೊಟ್ಟೆಯಲ್ಲಿ ಬೆಳೀತಿರುವ ಮಗುವಿನ ನಿಜವಾದ ಅಪ್ಪ ಅವಳ ಎದುರಿಗೆ ಬಂದರೆ ಕೃಷ್ಣನ ಪ್ರೀತಿ ಗತಿ ಏನು?
ಆರೋಹಿನ ಮದುವೆಯಾದ ಅರ್ಜುನ ಬದುಕಲ್ಲಿ ಸ್ವಾತಿ ಬಿರುಗಾಳಿ ಆಗ್ತಾಳ. ತನಗೆ ನಿಶ್ಚಯ ಮಾಡಿದ ಹುಡುಗನ ಮದುವೆ ಆದ ತಂಗಿಯ ಖುಷಿ ಸಂಪತ್ತು ನೋಡಿ ಸುಮ್ಮನೆ ಇರ್ತಾಳ. ಮನೆಯಲ್ಲಿ ಆರೋಹಿಯನ್ನು ಲಕ್ಷ್ಮಿ ತುಂಬ ಕಾಳಜಿ ಮಾಡಿ ನೋಡ್ಕೊಂಡ್ಳು. ಆದಷ್ಟು ಅವಳಿಗೆ ಅರ್ಜುನ್ ಹತ್ರ ಮಾತನಾಡಲು ಬುದ್ಧಿ ಹೇಳಿದ್ಲು. 3 ದಿನ ತೋಟದ ಮನೆ ಕೆಲಸ ಅಂತ ಕಳೆದ ಅರ್ಜುನ್ ಮದುವೆ ತಯಾರಿಯಲ್ಲಿ ನಿರತನಾಗಿದ್ದ. ಮನೆ ಕಡೆಗೆ ಬಂದರೂ ಹಾಲ್ನಲ್ಲಿ ಮಲಗಿ ಅವಳು ಏಳೋ ಮುನ್ನ ಎದ್ದು ಹೋಗ್ತಿದ್ದ. ಅವಳ ಹತ್ರ ಮಾತಾಡಬೇಕು ಎಂದರೂ ತಂಗಿಯ ಮದುವೆಯ ಹೊಣೆ ಹೊತ್ತಿದ್ದವನಿಗೆ ಹೆಂಡತಿಯ ನೋವು ಕೂಡ ಚುಚ್ಚುತ್ತಿತ್ತು. ಮದುವೆಗೆ ಪೂರ್ತಿ ಮನೆ ಹಸಿರು ತೋರಣ, ಹೂಗಳಿಂದ, ದೀಪಗಳ ಅಲಂಕಾರದಿಂದ ಘಮಘಮಿಸುತ್ತಿತ್ತು. ಎಲ್ಲರೂ ಬೆಟ್ಟದ ಶಿವಪ್ಪನ ದೇವಸ್ಥಾನಕ್ಕೆ ಶ್ವೇತಾಳ ಮದುವೆ ವಿಘ್ನವಿಲ್ಲದೆ ನಡೆಯಲಿ ಎಂದು ಮದುವೆ ಹರಕೆ ತೀರಿಸಲು ಹೋಗಿದ್ರು. ಆರೋಹಿಗೆ ಎಲ್ಲರೂ ಎಷ್ಟೇ ಒತ್ತಾಯ ಮಾಡಿದ್ರು ಅವರ ಜೊತೆ ಹೋಗಲಿಲ್ಲ. ಅರ್ಜುನ್ಗೆ ಲಕ್ಷ್ಮಿ ಫೋನ್ ಮಾಡಿ ಹೇಳಲು ಆರೋಹಿ ಒಬ್ಳೆ ಮನೆಯಲ್ಲಿದ್ದಾಳೆ, ಈಗ ಮಾತಾಡೋಣ ಎಂದು ತೋಟದ ಮನೆಯಿಂದ ಮನೆ ಕಡೆಗೆ ನಡೆದಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.